ಧರ್ಮಸ್ಥಳ ರಹಸ್ಯವನ್ನ ಭೇದಿಸ್ತಾ ಇದೆ ಎಸ್ಐಟಿ ಟೀಮ್. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಈ ಒಂದು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮೊಹಾಂತಿ ಅವರು ನಡೆಸ್ತಾ ಇರು. ಎಸ್ಐಟಿಯ ಮುಖ್ಯಸ್ಥ, ಈ ಟೀಮ್ನ ಪ್ರಮುಖ ಅಧಿಕಾರಿ. ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಬರೋಬ್ಬರಿ 8.5 ಗಂಟೆಗಳ ಕಾಲ ನಿರಂತರ ವಿಚಾರಣೆಯನ್ನ ನಡೆಸಲಾಯಿತು IBL. ಈಗ ಎಸ್ಐಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮಹಾಂತಿ ಅವರು ಖುದ್ದಾಗಿ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಅನಾಮಿಕ ವ್ಯಕ್ತಿಯನ್ನ ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಬಹಳಷ್ಟು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ನನ್ನ ಬಹುತೇಕ ಇಡೀ ದಿನ ವಿಚಾರಣೆ ಒಳಪಡಿಸಲಾಯಿತು ಈ ವ್ಯಕ್ತಿಯನ್ನ. ಈಗ ಪ್ರಣವ್ ಮಹಾಂತಿ ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಅನಾಮಿಕ ವ್ಯಕ್ತಿ, ಆ ದೂರುದಾರ ವ್ಯಕ್ತಿಯನ್ನ ನಿನ್ನೆ 8.5 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಡೆಸಿದ್ರು ಈ ಒಂದು ಟೀಮ್ನ ಪ್ರಮುಖ ಅಧಿಕಾರಿಗಳು. ಇವತ್ತು ಖುದ್ದಾಗಿ SIT ಮುಖ್ಯಸ್ಥರೇ ಬಂದಿರುವಂತದ್ದು. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡೇ 1 ಅಂದ್ರೆ ಮೊನ್ನೆ ರಾತ್ರಿ ಈ ಭಾಗಕ್ಕೆ SIT ದಿಢೀರಂತ ಭೇಟಿ ಕೊಟ್ಟಿದ್ದು, ಕೇಸ್ ಫೈಲ್ ಅನ್ನ ತೆಗೆದುಕೊಂಡಿದ್ದು, ಅನಂತರದಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಎಲ್ಲ ಬೆಳವಣಿಗೆಗಳು, ಇವತ್ತಾಗ್ತಾ ಇರುವಂತಹ ತೀವ್ರಗತಿಯ ವಿಚಾರಣೆ, ಬಹಳಷ್ಟು ತೀವ್ರ ತನಿಖೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅರುಣ್, ನಿನ್ನೆ ಸುಮಾರು 8 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ಮಾಡಿದ್ರು. ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭವಾಗಿ ಇನ್ನೂ ಕೂಡ ಆತನಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಅದು ವಿಡಿಯೋ ಕ್ಯಾಮೆರಾದಿಂದ ಮತ್ತು ಲಿಖಿತ ರೂಪದಲ್ಲಿ ಕೂಡ ಆತನಿಂದ ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ SIT ಅನಾಮಿಕ ವ್ಯಕ್ತಿಯ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ಯಾಕೆಂದ್ರೆ ಮುಂದಿನ ತನಿಖೆಗೆ ಇದೇ ಬಹಳಷ್ಟು ಸೂಕ್ತವಾಗಿರೋದು ಮತ್ತು ಬಹಳಷ್ಟು ಅಂಶಗಳನ್ನ ಕೂಡ ತೋರಿಸ್ತಾ ಇರೋ ಹಿನ್ನೆಲೆಯಲ್ಲಿ SIT ಎಲ್ಲ ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಇವತ್ತು ಪ್ರಮುಖವಾಗಿ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರೇ ಬಂದು ಖುದ್ದಾಗಿ ಆ ಅನಾಮಿಕ ವ್ಯಕ್ತಿಯ ಬಳಿ ಹಲವು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಇದಕ್ಕೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೂಡ SIT ನಿರೀಕ್ಷೆ ಮಾಡ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಕೋರ್ಟಿಗೆ ಹಾಜರಾದ ಸಂದರ್ಭದಲ್ಲಿ ಹಲವು ಹೇಳಿಕೆಗಳನ್ನ ತನ್ನ ಲಿಖಿತ ರೂಪದಲ್ಲಿ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ದ ಆ ವ್ಯಕ್ತಿ ಇವತ್ತು ಕೂಡ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹಲವು ಸಂಶಯಗಳನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಮತ್ತು ಯಾರು ಈತನಿಗೆ ಆದೇಶ ಕೊಟ್ಟಿದ್ದಾರೆ ಅಥವಾ ಈತನ ಜೊತೆ ಸಹಕರಿಸಿದಂತವರು ಯಾರು ಎಂಬುದರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನ SIT ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಹಲವು ಗೊಂದಲಗಳಿಗೆ ಇವತ್ತು ಉತ್ತರವನ್ನ SIT ಕಂಡುಕೊಳ್ತಾ ಇದೆ. ಹಾಗಾದ್ರೆ SITಯ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಬಹಳಷ್ಟು ಕುತೂಹಲ ಇಲ್ಲಿರುವಂತದ್ದು. ಪ್ರಮುಖವಾಗಿ ಆತನನ್ನ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಜುಲೈ 11ನೇ ತಾರೀಕು ಬೆಳ್ತಂಗಡಿಯೇ ಕೋರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಆತ ಒಂದು ತಲೆಬುರುಡೆಯನ್ನ ತಂದಿದ್ದ. ಸದ್ಯ ಆ ತಲೆಬುರುಡೆಯನ್ನ FSL ಅಧಿಕಾರಿಗಳು ಅದನ್ನ ಶೋಧ ಮಾಡ್ತಿರುವಂತದ್ದು ಮತ್ತು ಅದರ ಬಗ್ಗೆ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಮುಂದಿನ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳು ಕೊಡುವಂತಹ ವರದಿಯ ಪ್ರಕಾರವಾಗಿ ಇವತ್ತು SIT ಮತ್ತೆ ಆತನನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಸ್ಥಳದಿಂದ ಆ ತಲೆಬುರುಡೆಯನ್ನು ತಂದ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ಆತನಿಗೆ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಆತನನ್ನು ಒಪ್ಪಿಸಿ ಆನಂತರವಾಗಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಆತ ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೇನೆ ಎಂಬುದಾಗಿ ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅದನ್ನ ಪರಿಶೀಲನೆ ಮಾಡುವಂತದ್ದು ಅಥವಾ ಅದನ್ನ ಡಿಗ್ಗಿಂಗ್ ಮಾಡುವಂತದ್ದು, ಉತ್ಖನನ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಸದ್ಯ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸತತ 10-12 ಗಂಟೆಗಳ ಕಾಲ ವಿಚಾರಣೆಯಾಗಿದೆ. ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಾಗಿದೆ. ನಿನ್ನೆ ಸುಮಾರು 8 ಗಂಟೆ ಕಾಲ ಆತನ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಆರಂಭವಾಗಿ ಇನ್ನೂ ಕೂಡ ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಕೆಲವೇ ಆ ಕ್ಷಣಗಳಲ್ಲಿ ಆ ಹೇಳಿಕೆಗಳ ಪ್ರಕ್ರಿಯೆ ಮುಗಿಯುತ್ತೆ. ಇಲ್ಲಿಂದ ನೇರವಾಗಿ ಆತನನ್ನ ಬೆಳ್ತಂಗಡಿಯ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.